ಹೆಬ್ಬಾಳ ಬಳಿಯ ಸರ್ಕಾರಿ ಪಶು ವೈದ್ಯಕೀಯ ಕಾಲೇಜ್ಗೆ ವಾಯುವಿಹಾರಕ್ಕಾಗಿ ಬರೋರ ಸಂಖ್ಯೆ ಹೆಚ್ಚಿದೆ. ಆದರೆ ಅಪರಿಚಿತರು ಎಂಟ್ರಿಯಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಹಾಗಾಗಿ ಕ್ಯಾಂಪಸ್ ಒಳಗೆ ಪ್ರವೇಶ ಮಾಡೋದಕ್ಕೆ ಇನ್ಮುಂದೆ ಪಾಸ್ ತಗೋಬೇಕಿದೆ. ವೆಟರ್ನರಿ ಕಾಲೇಜು ಆವರಣದಲ್ಲಿ ವಾಕಿಂಗು ಪಾಸ್. ಅಪರಿಚಿತ ಓಡಾಟದ ಮೇಲೆ ನಿಗಾ ಇಡಲು ಹೊಸ ವ್ಯವಸ್ಥೆ. ಇದು ಹೆಬ್ಬಾಳದಲ್ಲಿರುವ ಸರ್ಕಾರಿ ಪಶು ವೈದ್ಯಕೀಯ ಕಾಲೇಜು. 300 ಎಕರೆ ವ್ಯಾಪ್ತಿಯ ಆವರಣ. ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಿಂತ ಹೆಚ್ಚಾಗಿ ಹೊರಗಿನ ಪುಂಡರ ಹಾವಳಿ ಹೆಚ್ಚಾಗಿತ್ತು. ಇದಕ್ಕೆಲ್ಲ ಕಡಿವಾಣ ಹಾಕಲು ಕಾಲೇಜು ಆಡಳಿತ ಮಂಡಳಿ ಮುಂದಾಗಿದೆ. ವಿದ್ಯಾರ್ಥಿಗಳು, ಸಿಬ್ಬಂದಿ ಹಾಗೂ ಕಾಲೇಜಿನ ಆಸ್ತಿಪಾಸ್ತಿಗಳ ಸುರಕ್ಷತೆಗೆ ಹೊಸ ಪ್ರವೇಶ ವ್ಯವಸ್ಥೆ ಜಾರಿಗೆ ತಂದಿದೆ. ಇದರಡಿ ವಾಯು ವಿಹಾರಕ್ಕಾಗಿ ಬರುವ ಸ್ಥಳೀಯ ನಿವಾಸಿಗಳಿಗೆ ಅಗತ್ಯ ದಾಖಲೆಗಳನ್ನು ಪರಿಶೀಲಿಸಿ ಪಾಸ್ ವಿತರಿಸಲಾಗ್ತಾ ಇದೆ. ಬೆಳಿಗ್ಗೆ ಮತ್ತು ಸಂಜೆ ನಿಗದಿತ ಸಮಯದಲ್ಲಿ ಮಾತ್ರ ಕ್ಯಾಂಪಸ್ನಲ್ಲಿ ವಾಕಿಂಗ್ಗೆ ಅವಕಾಶ ನೀಡಲಾಗ್ತಾ ಇದೆ. ಸುಮಾರು ಸಮಸ್ಯೆಗಳಾಯಿತು ನಮಗೆ. ಯಾರ್ಯಾರೋ ಒಳಗಡೆ ಬರೋದು, ಯಾವುದೋ ಟೈಮ್ ಬರೋದು, ಇಷ್ಟ ಬಂದಂಗೆಲ್ಲ ಕೆಲಸಗಳು ಏನೇನೋ ನಡೀತಾ ಇದೆ, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಆಮೇಲೆ ನಾವು ಏನು ಯೋಚನೆ ಮಾಡಿದೆವು ಅಂದರೆ ಕ್ಯಾಂಪಸ್ ಅಡ್ಮಿನಿಸ್ಟ್ರೇಷನು ಎಲ್ಲರೂ ಒಂದು ರೆಗ್ಯುಲೇಟ್ ಮಾಡೋಣ ಅಂತ. ರೆಗ್ಯುಲೇಟ್ ಮಾಡಿದ್ರೆ ಎಷ್ಟು ಟೈಮಿಗೆ ಬರಬೇಕು, ಎಷ್ಟು ಟೈಮ್ಗೆ ಆಚೆ ಹೋಗಬೇಕು, ಯಾವ್ದಾದ್ರು ಕಾಲೇಜನ್ನು ವರ್ಕಿಂಗ್ ಅವರ್ಸ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿ ಪಾಸ್ಗೆ ವಾರ್ಷಿಕವಾಗಿ ₹100 ಶುಲ್ಕ ನಿಗದಿಪಡಿಸಲಾಗಿದೆ. ಈಗಾಗಲೇ ಸುಮಾರು 500 ಮಂದಿಗೆ ಪಾಸ್ ವಿತರಿಸಲಾಗಿದೆ. ಈ ಕ್ರಮದಿಂದ ಪುಂಡ ಪೋಖರಿಗಳ ಪ್ರವೇಶಕ್ಕೆ ಬ್ರೇಕ್ ಬೀಳುತ್ತೆ. ಈ ಪಾಸ್ ವ್ಯವಸ್ಥೆಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹೊರಗಡೆಯಿಂದ ಗಾಂಜಾ ಹೊಡೆಯರು, ಚೈನ್ ಸ್ಮೋಕರ್ಸು ಇವರೆಲ್ಲ ಬರ್ತಾ ಇರ್ತಾರೆ. ಕೆಲವ್ರಿಗೆ ಚಾಕುಗಳು ಹಾಕಿದ್ದಾರೆ ಸೆಕ್ಯೂರಿಟಿಗಳಿಗೆ. ಸುಮಾರು ಜನ ಅನಾಹುತ ಮಾಡಿದ್ದಾರೆ. ಹಾಗಾಗಿ ಈ ಕಂಟ್ರೋಲ್ ಮಾಡಿರೋದಕ್ಕೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಂತೂ ವಾಕಿಂಗು ಪಾಸ್ ನೀಡುವ ಮೂಲಕ ಕಾಲೇಜು ಆವರಣದಲ್ಲಿ ಶಿಸ್ತು ಕಾಪಾಡಲು ಆಡಳಿತ ಮಂಡಳಿ ಮುಂದಾಗಿದೆ. ಇನ್ನಾದರೂ ಅಪರಿಚಿತರ ಓಡಾಟ, ಅನಧಿಕೃತ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಾ ನೋಡಬೇಕು. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಬೆಂಗಳೂರು ನಗರದ ಹಲವೆಡೆ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಶಾಂತಿನಗರ, ರಿಚ್ಮಂಡ್ ಸರ್ಕಲ್, KR ಮಾರ್ಕೆಟ್, ಮೆಜೆಸ್ಟಿಕ್, ಕೋರಮಂಗಲ, JP ನಗರ, ಜಯನಗರ, ಕಾರ್ಪೊರೇಷನ್, ಲಾಲ್ಬಾಗ್ ಸೇರಿ ಹಲವೆಡೆ ಮಳೆಯಾಗಿದೆ. ಶಾಂತಿನಗರದಲ್ಲಿ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಂಥ ಬೈಕ್ಗಳು ಜಲಾವೃತವಾಗಿವೆ.